ಎಲ್ಲರಿಗೂ ನಮಸ್ಕಾರ. ಯುಗಾದಿ 2026. ಈ ಬಾರಿ ಯುಗಾದಿ ಯಾವಾಗ, ಹಬ್ಬದ ಮುಹೂರ್ತ, ಆಚರಣೆ ಹಾಗೂ ಮಹತ್ವವೇನು? ಯುಗಾದಿ ಹಬ್ಬದ ಸಂಪೂರ್ಣ ಮಾಹಿತಿ ಇಲ್ಲಿ. ಯುಗಾದಿ ಹಬ್ಬದ ಆಚರಣೆಯು ಕೇವಲ ಸಂಪ್ರದಾಯವಲ್ಲ, ಅದು ಮುಂಬರುವ ವರ್ಷದ ಯೋಜನೆಗಳಿಗೆ ಮಾರ್ಗದರ್ಶಿಯಾಗಿದೆ. ಈ ದಿನದಂದು ರೈತರು ಕೃಷಿ ಚಟುವಟಿಕೆಗಳಿಗೆ ಚಾಲನೆ ನೀಡುತ್ತಾರೆ. ಯುಗಾದಿ ಹಬ್ಬವು ಭಾರತದ ದಕ್ಷಿಣ ರಾಜ್ಯಗಳಾದ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಜನರಿಗೆ ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಪ್ರಮುಖ ಹಬ್ಬವಾಗಿದೆ. 2026ರಲ್ಲಿ ಯುಗಾದಿ ಹಬ್ಬವನ್ನು ಮಾರ್ಚ್ 19ರಂದು ಆಚರಿಸಲಾಗುವುದು. ಯುಗಾದಿ ಎಂಬ ಪದವು ಸಂಸ್ಕೃತದ ಯುಗ, ಕಾಲ ಮತ್ತು ಆದಿ ಅಂದರೆ ಆರಂಭ ಎಂಬ ಎರಡು ಪದಗಳಿಂದ ಬಂದಿದ್ದು, ಇದು ಹೊಸ ಯುಗದ ಆರಂಭ ಎಂಬ ಅರ್ಥ ನೀಡುತ್ತದೆ. ಯುಗಾದಿ ಹಬ್ಬ ಯಾವಾಗ? ಈ ಸಲ ಯುಗಾದಿ ಹಬ್ಬವನ್ನು ಮಾರ್ಚ್ 19 ಗುರುವಾರದಂದು ಆಚರಿಸಲಾಗುತ್ತದೆ. ಯುಗಾದಿ ಹಬ್ಬಕ್ಕೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚಿನ ಮಹತ್ವವಿದೆ. ಈ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ. ವಿಸ್ತೃತ ಕುಟುಂಬದವರ ಸಭೆ ಮತ್ತು ಭರ್ಜರಿ ಔತಣಕೂಟದ ಅಗತ್ಯವಿದೆ. ದಿನವು ಧಾರ್ಮಿಕ ಸ್ನಾನದೊಂದಿಗೆ ಪ್ರಾರಂಭವಾಗುತ್ತದೆ. ದೇಹವನ್ನು ಸುಗಂಧ ದ್ರವ್ಯಗಳಿಂದ ಉಜ್ವಲವಾಗುತ್ತದೆ ಮತ್ತು ನಂತರ ಪ್ರಾರ್ಥನೆ ಮಾಡಲಾಗುತ್ತದೆ. ಹಬ್ಬಕ್ಕೆ ಒಂದು ವಾರ ಮೊದಲೇ ಸಿದ್ಧತೆಗಳು ಆರಂಭವಾಗುತ್ತವೆ. ಮನೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುತ್ತಾರೆ. ಜನರು ಧೋತಿ ಸೇರಿದಂತೆ ಹೊಸ ಬಟ್ಟೆಗಳನ್ನು ಖರೀದಿಸುತ್ತಾರೆ ಮತ್ತು ಹಬ್ಬಕ್ಕಾಗಿ ಹೊಸ ವಸ್ತುಗಳನ್ನು ಖರೀದಿಸುತ್ತಾರೆ. ಇದರಿಂದಾಗಿ ತಮ್ಮ ಮನೆಗಳ ಪ್ರವೇಶ ದ್ವಾರವನ್ನು ತಾಜಾ ಮಾವಿನ ಎಲೆಗಳು ಮತ್ತು ತೆಂಗಿನಕಾಯಿಗಳನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಯುಗಾದಿಯಂದು ಅವುಗಳನ್ನು ಬಳಸಲಾಗುತ್ತದೆ. ಜನರು ತಮ್ಮ ಮನೆಯ ಮುಂಭಾಗವನ್ನು ನೀರು ಮತ್ತು ಹಸುವಿನ ಸಗಣಿಯಿಂದ ಸ್ವಚ್ಛಗೊಳಿಸುತ್ತಾರೆ. ನಂತರ ವರ್ಣರಂಜಿತ ಹೂವಿನ ವಿನ್ಯಾಸಗಳನ್ನು ಬಿಡಿಸುತ್ತಾರೆ. ಜನರು ದೇವಾಲಯಗಳಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಯುಗಾದಿಯ ಆಚರಣೆಯನ್ನು ಧಾರ್ಮಿಕ ಉತ್ಸಾಹ ಮತ್ತು ಸಾಮಾಜಿಕ ಸಂತೋಷದಿಂದ ಗುರುತಿಸಲಾಗುತ್ತದೆ. ಈ ಸಂದರ್ಭಕ್ಕಾಗಿ ವಿಶೇಷ ಭಕ್ಷ್ಯಗಳನ್ನು ತಯಾರಿಸಲಾಗುತ್ತದೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಪುಲಿಹೋರ, ಒಬ್ಬಟ್ಟು, ಭಕ್ಷಲು, ಪೊಲಲು, ಒಲಿಗೆಲ್, ಹೊಸ ವರ್ಷದ ಬುರೇಲು ಮತ್ತು ಪಚಡಿ ಮುಂತಾದ ಆಹಾರಗಳು ಮತ್ತು ಹಸಿ ಮಾವಿನಿಂದ ಮಾಡಿದ ಸಿದ್ಧತೆಗಳು ಈ ಸಂದರ್ಭಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ. ಇವುಗಳಲ್ಲಿ ಪಚಡಿ ಅಥವಾ ಯುಗಾದಿ ಪಚಡಿ ಅತ್ಯಂತ ಗಮನಾರ್ಹವಾದದ್ದು ಮತ್ತು ಆಹಾರದ ಎಲ್ಲ 6 ರುಚಿಗಳನ್ನು ಸಂಯೋಜಿಸುವ ಚಟ್ನಿ ತರಹದ ಖಾದ್ಯವನ್ನು ಒಳಗೊಂಡಿದೆ. ಸಿಹಿ, ಹುಳಿ, ಉಪ್ಪು, ಮಸಾಲೆಯುಕ್ತ, ಕಹಿ ಮತ್ತು ಸಂಕೋಚಕ. ಈ ಹಬ್ಬದ ಹಿಂದೂ ಆಹಾರವನ್ನು ಹುಣಸೆಹಣ್ಣು, ಹುಳಿ, ಬೇವಿನ ಹೂವುಗಳು, ಕಹಿ, ಕಂದು ಸಕ್ಕರೆ ಅಥವಾ ಸಿಹಿ ಬೆಲ್ಲ, ಟೇಬಲ್ ಉಪ್ಪು, ಹಸಿರು ಮೆಣಸಿನಕಾಯಿ, ಮಸಾಲೆ ಮತ್ತು ಹಸಿ ಮಾವಿನಕಾಯಿ ಕ್ವಾರಕಗಳಿಂದ ತಯಾರಿಸಲಾಗುತ್ತದೆ. ಇದು ಹೊಸ ವರ್ಷದಲ್ಲಿ ಸಂಯೋಜನವಾಗಿ ನಿರೀಕ್ಷಿಸಬೇಕಾದ ಜೀವನದ ಸಂಕೀರ್ಣ ಹಂತಗಳ ಸಾಂಕೇತಿಕ ಜ್ಞಾಪಕವಾಗಿದೆ. ಕರ್ನಾಟಕದಲ್ಲಿ ಹೋಳಿಗೆ ಅಥವಾ ಒಬ್ಬಟ್ಟು ಮತ್ತು ಮಾವಿನ ಉಪ್ಪಿನಕಾಯಿ ಮುಂತಾದ ಆಹಾರಗಳನ್ನು ತಯಾರಿಸಲಾಗುತ್ತದೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಯುಗಾದಿಯ ವಿಶೇಷವೆಂದರೆ ನಮ್ಮ ರಾಜ್ಯದಲ್ಲಿ ಯುಗಾದಿ ಹಬ್ಬವನ್ನು ಬೇವು ಬೆಲ್ಲ ತಯಾರಿಸಿ ಅದನ್ನು ಎಲ್ಲರಿಗೂ ಹಂಚಿ ತಿನ್ನಲಾಗುತ್ತದೆ. ಯುಗಾದಿಯಂದು ಹೊಸ ಪಂಚಾಂಗಕ್ಕೆ ಪೂಜೆ ಮಾಡಿ ಅದನ್ನು ಓದಲಾಗುತ್ತದೆ. ಮನೆಗಳೆಲ್ಲ ಮಾವಿನ ತೋರಣದಿಂದ ಸಿಂಗರಿಸಲಾಗಿರುತ್ತದೆ. ಹಿಂದೂಗಳ ಹೊಸ ವರ್ಷ ಆರಂಭವಾಗುವುದೇ ಯುಗಾದಿ ಹಬ್ಬದಿಂದ. ಇದು ಸಂವತ್ಸರ ಬದಲಾಗುವ ಸಮಯ. ಪ್ರತಿ ವರ್ಷ ಯುಗಾದಿಯಿಂದ ಹೊಸ ಸಂವತ್ಸರ ಶುರುವಾಗುತ್ತದೆ. ಅದರಂತೆ ಈ ಸಲ ವಿಶ್ವಾವಸು ಸಂವತ್ಸರ ಮುಗಿದು ಪರಾಭವ ಸಂವತ್ಸರ ಆರಂಭವಾಗುತ್ತದೆ. ಹಿಂದೂಗಳು ಸಂವತ್ಸರ ಬದಲಾಗುವ ದಿನವನ್ನೇ ಹೊಸ ವರ್ಷ ಎಂದು ಭಾವಿಸುತ್ತಾರೆ. ಜನವರಿ 1ನ್ನು ಇಸ್ಲಿ ಬದಲಾದ ದಿನವನ್ನಾಗಿ ಅಷ್ಟೇ ಆಚರಿಸಿ ಯುಗಾದಿಯಂದು ಪೂಜೆ, ಹಬ್ಬ, ಸಿಹಿ ತಿಂಡಿಗಳನ್ನು ಮಾಡಲಾಗುತ್ತದೆ. ಬೇವು ಬೆಲ್ಲ ಹಂಚಲಾಗುತ್ತದೆ. ಜೀವನದಲ್ಲಿ ಕಷ್ಟ ಸುಖಗಳೆರಡೂ
ಸಮಾನವಾಗಿ ಸ್ವೀಕರಿಸಬೇಕು ಎಂಬುದು ಇದರ ಸಂಕೇತವಾಗಿದೆ. ನೋಡಿದ್ರಲ್ವ ಸ್ನೇಹಿತರೆ, ಯುಗಾದಿ ಹಬ್ಬದ ವಿಶೇಷತೆ ಏನು, ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಮೊದಲನೇದಾಗಿ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಎಲ್ಲ ಸಿಗಲಿ ಅಂತ ಈ ದಿನ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು.